ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕೈ ಕಮಲ ಪಕ್ಷಗಳ ಕುತೂಹಲಕ್ಕೆ ತೆರೆಬಿದ್ದಿದೆ. ಬೈ ಎಲೆಕ್ಷನ್ ಫಲಿತಾಂಶ ಹೊರಹೊಮ್ಮಿದ್ದು ಬಾಗಲಕೋಟೆ ಕ್ಷೇತ್ರ ಕೈವಶವಾಗಿದೆ. ಇತ್ತ ದಾವಣಗೆರೆಯಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕರ್ನಾಟಕ ಬೈ ಎಲೆಕ್ಷನ್ ಅಲ್ಲಿ ಅಚ್ಚರಿ ಫಲಿತಾಂಶ. ಸಮರ್ಥ ಶಾಮನೂರು ಪ್ರಯಾಸದ ಗೆಲುವು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಬೇರಿ. ಐದು ರಾಜ್ಯಗಳ ಚುನಾವಣೆ ಫಲಿತಾಂಶದೊಂದಿಗೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ. ಆಡಳಿತಾರೂಢ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ತೀವ್ರ ಕುತೂಹಲ ಕೆರಳಿಸಿದ್ದ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ವಿರುದ್ಧ ಕೊನೆಯವರೆಗೂ ತೀವ್ರ ಪೈಪೋಟಿ ನಡೆಸಿ 5,708 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋರು ಹಂಗೆ ರೀ, ಭಾಳ ದೊಡ್ಡ ಮನಸ್ಸು. ಎಲ್ಲರನ್ನ ಇದು ವ್ಯಕ್ತಿನ ನೋಡೇ ನಾವು ವಿಧಾನಸೌಧಕ್ಕೆ ಕಳಿಸೋದು. ಇಲ್ರಿ, ಈಗ ನಂದೇನು ಗೊತ್ತಾ, ನಾನು ಹೊಸಬ್ನಿರ್ಬೋದು ರಾಜಕೀಯಕ್ಕೆ, ಆದರೆ ಇದೆಲ್ಲ ಲೀಡ್ ಎಲ್ಲ ಕೊನೆ ತನಕ ಇರ್ತೈತಿ. ಒಬ್ಬರು ಗೆದ್ದ ಮೇಲೆ ಎಲ್ಲ ಮತಗಳು ನನ್ನವೆ, ನೋಟಾನು ನನ್ನದೇ, ಎಲ್ಲ ಸೇರಿ ನಾನು ಮಾಡಬೇಕು. ನಿಜ. ಈಗ ನಮ್ಮ ಅಪ್ಪನೂ ರೂಮ್ನಲ್ಲಿ ಅದೇ ಹೇಳ್ತಿದ್ರು, ಈ 19-20ನೇ ರೌಂಡ್ ಬಂದಾಗ ಇದು ಗೆಲುವು ಸೋಲು ಬಗ್ಗೆ ಅಲ್ಲ, ಇದು ಜವಾಬ್ದಾರಿ ಬಗ್ಗೆ. ಈಗ ಜವಾಬ್ದಾರಿ ಬಂದಿದೆ. ಇನ್ನು ಸಮರ್ಥ ಶಾಮನೂರು ಗೆಲುವು ಸಾಧಿಸುತ್ತಿದ್ದಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಿದ್ರು. ಸುಪುತ್ರ ಸಮರ್ಥ ಶಾಮನೂರು ಗೆಲುವು ಅನೌನ್ಸ್ ಆಗ್ತಿದ್ದಂತೆ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನಂತರ ಮಾತನಾಡಿದ ಎಸ್ಎಸ್ ಮಲ್ಲಿಕಾರ್ಜುನ್, ತಂದೆ ಶಾಮನೂರು ಶಂಕರಪ್ಪನವರ ಕೆಲಸವನ್ನ ಉಳಿಸಿಕೊಂಡು ಹೋಗುವ ಹೊಣೆ ಅವನ ಮೇಲೆ ಇದೆ, ಅದನ್ನ ಸಮರ್ಥವಾಗಿ ನಿಭಾಯಿಸುತ್ತಾನೆ ಎಂದರು. ಮೊದಲನೇ ಚುನಾವಣೆ. ಇನ್ನೊಂದು ವಿಷಯ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಮಲ್ಲಿಕಾರ್ಜುನ್ ಅವರು ಕೂಡ ಬೈ ಎಲೆಕ್ಷನ್ನಲ್ಲೇ ನಿಂತು ಗೆದ್ದಿದ್ರು. ಸೊ ಇವತ್ತು ಸಮರ್ಥ್ ಕೂಡ ಅವ್ರ ಮಗ ಬೈ ಎಲೆಕ್ಷನ್ನಲ್ಲೇ ರಾಜಕೀಯ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಅವರ ಅಪ್ಪಾಜಿಯವರು ಅಂದರೆ ನಮ್ಮ ಮಾವನವರು ಮತ್ತು ಸಮರ್ಥ್ ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನು ಅವರ ಮಾರ್ಗದರ್ಶನದಲ್ಲಿ, ಜೊತೆಗೆ ನಮ್ಮ ಎಲ್ಲ ಮುಖಂಡರಿದ್ದಾರೆ ಈ ಭಾಗದಲ್ಲಿ, ಎಲ್ಲ ಸಮಾಜದ ಮುಖಂಡರಿದ್ದಾರೆ, ವೋಟರ್ಸ್ ಇದ್ದಾರೆ. ಸೊ ಅವರೆಲ್ಲರ ನಿರೀಕ್ಷೆಯಂತೆ ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಾರೆ ಸಾಕಷ್ಟು ಸವಾಲುಗಳ ನಡುವೆಯೂ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಮರಳಿ ತೆಕ್ಕೆಗೆ ಪಡೆಯುವಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿಯ ಶ್ರೀನಿವಾಸ ದಾಸಕರಿಯಪ್ಪ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆಲುವಿನ ಬಾವುಟ ಹಾರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಇನ್ನು ಜಿದ್ದಾಜಿದ್ದಿಯಿಂದ ಕೂಡಿದ್ದ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದು ಬೇಕಿದೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ವೈ ಮೇಟಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಆದ್ರೆ ಎಚ್ವೈ ಮೇಟಿ ನಿಧನದಿಂದ ಎದುರಾದ ಬೈ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪುತ್ರ ಉಮೇಶ್ ಮೇಟಿ ನಿರೀಕ್ಷೆಗೂ ಮೀರಿ ಗೆಲುವು ಸಾಧಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಹುಕಾಲದ ಆಪ್ತ ಎಚ್ವೈ ಮೇಟಿ ಅವರ ಪುತ್ರನನ್ನ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರಲೇಬೇಕು ಎಂದು ಪಣ ತೊಟ್ಟಿದ್ರು. ಇದಕ್ಕಾಗಿಯೇ ಒಂದು ವಾರ ಬಾಗಲಕೋಟೆಯಲ್ಲಿಯೇ ಇದ್ದು ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ದಾಖಲೆಯ 98,919 ಮತಗಳನ್ನ ಪಡೆದು 22,332 ಮತಗಳ ಅಂತರದ ಗೆಲುವು ದಾಖಲಿಸಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದ ಮತದಾರರಿಗೆ ಹಣೆ ಮುಣಿದು ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ಪಕ್ಷದ ಹಿರಿಯರ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ನಾನೇ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಹೈಯೆಸ್ಟ್ ಲೀಡ್ ಕಾಂಗ್ರೆಸ್ ಗೆಲುವು ಆಗಿದೆ.
ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರ ಗೆಲುವಿಗೆ ಬ್ರೇಕ್ ಹಾಕಲು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವಿಗೆ ಭಾರಿ ಕಸರತ್ತು ನಡೆಸಿದ್ರು. ಸಾಹುಕಾರ್ ತಂತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ 76,587 ಮತಗಳನ್ನ ಮಾತ್ರ ಪಡೆಯಲು ಸಾಧ್ಯವಾಯಿತು. ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಕಾರಣ ಏನಂದ್ರೆ ಸಿದ್ದರಾಮಯ್ಯರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅದ್ರ ಜೊತೆಗೆ ಮೇಟಿ ಅವರ ಸರಳತೆ, ಅವರು ಗೌರವಿಸ್ಕೊಡ್ತಕ್ಕಂಥ ಜನತೆ ಗೌರವ ಕೊಡ್ತಕ್ಕಂಥ ರೀತಿ ಹಾಗೂ ಅಭಿವೃದ್ಧಿ ಕೆಲಸಗಳು, ಬಾಗಲಕೋಟೆಗೆ ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಹಾಗೂ ಸಂತ್ರಸ್ತರಿಗೆ ಕೊಡ್ತಕ್ಕಂಥ 40 ಲಕ್ಷ ರೂಪಾಯಿ ನೀರಾವರಿಗೆ, 30 ಲಕ್ಷ ರೂಪಾಯಿ ಒಣ ಬೇಸಾಯ ಕೊಡ್ತಕ್ಕಂಥದ್ದು ಹಾಗೂ ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ದುಡಿದಿದ್ದ ಪ್ರತಿಫಲ ನಮಗೆ ಇಷ್ಟು ಲೀಡಿಗೆ ಕಾರಣ. ಒಟ್ಟಿನಲ್ಲಿ ಭಾರೀ ಕುತೂಹಲ ಕೆರಳಿಸಿದ ಬಾಗಲಕೋಟೆ ದಾವಣಗೆರೆ ಕ್ಷೇತ್ರಗಳ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದು ಬೇಗಿದೆ. ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ. ಈ ಫಲಿತಾಂಶದೊಂದಿಗೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನ ಮತ್ತಷ್ಟು ಭದ್ರಪಡಿಸಿಕೊಂಡಂತಾಗಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.